ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಮೂದಿನ ತೊಗೊಂಬಂದಿದ್ದೀನಿ. ಹೆಲ್ದಿಯಾಗಿ ಈಸಿಯಾಗಿ ಮಾಡುವಂಥದ್ದು. ಅದಕ್ಕೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇಲ್ಲಿ ನಾನು ಒಂದು ಬಾಳೆಹಣ್ಣು, ಓಟ್ಸು ಹಾಗೂ ಜೇನುತುಪ್ಪ, ಅದ್ರ ಜೊತೆಗೆ ಖರ್ಜೂರ ಹಾಗೂ ಹಾಲನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟರಲ್ಲೇ ನೀವು ಹೆಲ್ದಿಯಾಗಿ ಈಸಿಯಾಗಿ ಮಾಡುವಂಥ ಒಂದು ಸ್ಮೂದಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಮಿಕ್ಸಿ ಜಾರಲ್ಲಿ ಇವಾಗ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಒಂದು ಸುತ್ತು ತಿರುಗಿಸ್ಕೊಳ್ಳೋಣ. ಸೊ ತಿರುಗಿಸ್ಕೊಂಡು ಆದಮೇಲೆ ನಿಮಗೆ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹಾಲು ಬೇಕು ಅಂತ ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಅದನ್ನು ಆ್ಯಡ್ ಮಾಡ್ಕೊಂಬಿಟ್ಟು ನೀವು ಆರಾಮಾಗಿ ಸೇವನೆ ಮಾಡ್ಬೋದು. ಈ ಒಂದು ಸ್ಮೂದಿಯಿಂದ ನಮಗೆ ಹೆಲ್ದಿ ಸ್ಕಿನ್ ಗ್ಲೋ ಆಗೋ ಥರ ಆಗುತ್ತೆ, ಹೆಲ್ದಿ ಸ್ಕಿನ್ ಸಿಗುತ್ತೆ. ಅದ್ರ ಜೊತೆಗೆ ಹೆಲ್ತ್ ವೈಸು ಈ ಒಂದು ಗ್ಲಾಸು ಸ್ಮೂದಿ ಕುಡಿದ್ರೇ ನಿಮಗೆ ಹೆಲ್ತ್ ವೈಸು ತುಂಬಾ ಉಪಯೋಗ ಇದೆ. ಆರೋಗ್ಯವಾಗಿ ಇರ್ಬೋದು ಕೂಡ. ಒಂಥರ ಏನನ್ಸುತ್ತೆ ಅಂದರೆ, ಈ ಫಾಸ್ಟಿಂಗ್ ಮಾಡೋರು ಇರ್ತಾರಲ್ವ, ಅವರು ತಗೋಬೋದು. ಈ ಜಿಮ್ ಮಾಡೋರು ಇರ್ತಾರಲ್ವ, ಅವರು ಕೂಡ ತಗೋಬೋದು ಈಸಿಯಾಗಿ. ಯಾಕೆಂತಂದರೆ ಇದರಲ್ಲಿ ನೋ ಶುಗರ್, ಝೀರೋ ಶುಗರ್ ಆ್ಯಡ್ ಮಾಡಿರೋದ್ರಿಂದ, ಇಲ್ಲಿ ಜೇನುತುಪ್ಪ, ಶುಗರ್ ಬದಲಿಗೆ ಈ ಜೇನುತುಪ್ಪನ ಆ್ಯಡ್ ಮಾಡಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ನಿಮ್ಮ ಬಾಡಿಗೆ. ಓಕೆನಾ? ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ವಾ, ಬಾಳೆಹಣ್ಣು, ಓಟ್ಸು ಹಾಗೂ ಜೇನುತುಪ್ಪನ ನಾನಿಲ್ಲಿ ಸೇರಿಸ್ಕೊಂಡಿದ್ದಾಯಿತು. ಸೊ ಇಲ್ಲಿ ಜೇನುತುಪ್ಪನ ಒಂದು ಗ್ಲಾಸಿಗೆ 3 ಟೀ ಸ್ಪೂನನ್ನು ನೀವು ಹಾಕ್ಕೋಬೇಕಾಗುತ್ತೆ. ಖರ್ಜೂರ 3 ಹಾಕ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಓಕೆನಾ? 1 ಗ್ಲಾಸು ಅಥವಾ 1 ಕಪ್ಪು ಹಾಲು, ಅದಕ್ಕಿಂತ ಜಾಸ್ತಿ ಕೂಡ ನೀವು ಹಾಕ್ಕೋಬೋದು, ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ. ಓಕೆನಾ? ಸೊ ಓಟ್ಸು ಇಲ್ಲಿ ಬಂದುಬಿಟ್ಟು 2 ಟೇಬಲ್ ಸ್ಪೂನ್ ನೀವು ತಗೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಅದು ಗಟ್ಟಿ ಸಿಕ್ಬಿಟ್ರೆ ಚೆನ್ನಾಗಾಗಲ್ಲ ಸ್ಮೂದಿ. ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದ್ದರೆ ಮಾತ್ರ, ಅದು ಚೆನ್ನಾಗಿ ನುಣ್ಣಗಾಗಿದ್ದರೆ ಮಾತ್ರ ನಿಮಗೆ ಒಳ್ಳೆಯ ಒಂದು ಸ್ಮೂದಿ ರೆಡಿ ಆಗುತ್ತೆ. ಓಕೆನಾ? ಇದನ್ನು ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅವಳು ಜಿಮ್ಮಿಗೆ ಹೋಗ್ತಾ ಇದ್ದಾಳೆ, ಹಾಗಾಗಿ ಅವಳಿಗೆ ಹೆಲ್ದಿಯಾಗಿರಲಿ ಅನ್ನೋ ಕಾರಣಕ್ಕೆ ಈ ಒಂದು ಸ್ಮೂದಿನ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಬೇಕಿದ್ರೆ ನೀವು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು ಲೈಟಾಗಿ. ತುಂಬ ಏನು ಹೆವಿ ಇರೋ ಅಂಥ ಬ್ರೇಕ್ಫಾಸ್ಟ್ ಬೇಕು ಅಂತ ಅನಿಸೋದಿಲ್ಲ. ಅಥವಾ ಇದು 1 ಗ್ಲಾಸಿಂದು ಸ್ಮೂದಿ ಜೊತೆಗೇ ನಾನು ಟೈಮು ಕಳಿತೀನಿ ಅಂತ ಅಂದ್ರೂ, ಬ್ರೇಕ್ಫಾಸ್ಟ್ ಬೇಡ ಅಂದ್ರೂ ಆ ರೀತಿ ಕೂಡ ನೀವು ಇರ್ಬೋದು, ಆರಾಮಾಗುತ್ತೆ. ಓಕೆನಾ? ಸೊ ನೋಡಿದ್ರಲ್ವ ಫ್ರೆಂಡ್ಸ್, ನಿಮಗೆ ಈ ಒಂದು ರೆಸಿಪಿ ಹೇಗೆ ಅನ್ನಿಸ್ತು ನೋಡಿಬಿಟ್ಟು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಓಕೆನಾ? ನೀವು ಕೂಡ ಈ ಹೆಲ್ದಿ ಹಾಗೂ ರುಚಿಯಾದ ಸ್ಮೂದಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.